ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಟ್ರಯಲ್ಗೆ ಹೋಗುವಾಗ ಈ ಹೆಂಗ್ಸು ಅಲ್ಲಿದ್ದ ನಾನು ನೋಡಿದೆ. ಯಾಕವ್ವ ನಾನು ಯಾಕಂಗೆ ನೋಡ್ತಿದ್ಯಾ? ಇದು ನನ್ನ ಚೀಲಕ್ಕೆ ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆ ಮಕ್ಕಳ ನಾನೇ ಬೇಕು, ನನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಾನು ನಿಮ್ಮ ಮೇಲೆ ಅನುಮಾನ ಪಡ್ತೀನ ಹೇಳಿ? ಖಂಡಿತ ಇಲ್ಲ ಅತ್ತೆ, ಖಂಡಿತ ನಿಮ್ಮ ಮೇಲೆ ಅನುಮಾನ ಇಲ್ಲ ನನಗೆ. ಆದರೆ ನಿಮ್ಮ ಎಲ್ಲಿಡ್ಕೆ ಚೀಲದೊಳಗಡೆ ಈ ಸರ ಹೇಗೆ ಬಂತು ಅನ್ನೋದೇ ನನ್ನ ಅನುಮಾನ. ಯಾರು ಮಾಡಿರ್ಬೋದು? ಯಾರೋ ಕಿರಾತಕರೇ ಕೆಲಸ ಮಾಡಿದ್ದಾರೆ ಅತ್ತೆ. ಅದ್ಯಾರು ಅಂತ ನಾನು ಕಂಡು ಹಿಡಿತೇನೆ. ಹೆಂಗವ ಕಂಡು ಹಿಡಿತೀಯ? ಗೊತ್ತಾಗತ್ತೆ ಅತ್ತೆ, ಗೊತ್ತಾಗತ್ತೆ. ಅತ್ತೆ, ಈ ಒಡವೆಗಳಲ್ಲಿ ಹಾಲ್ ಮಾರ್ಕ್ ಅಂತಿರತ್ತೆ, ಅದ್ರ ಜೊತೆ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಈಗ ಗಾಡಿಗಳಿಗೆ ನಂಬರ್ ಪ್ಲೇಟ್ ಅಂತಿರುತ್ತಲ್ಲ, ಆ ನಂಬರ್ ಹಾಕಿದ ತಕ್ಷಣ ಆ ಗಾಡಿ ಎಲ್ಲಿಂದ ತೊಗೊಂಡಿದ್ದು, ಯಾರ ಹೆಸರಲ್ಲಿ ತೊಗೊಂಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಮೊದಲು ಪಂಚಾಯಿತಿ ಒಂದಾಗಲಿ, ಯಾರು ಅಂತ ಕಂಡು ಹಿಡಿತೀನಿ. ಆದರೆ ನೀವು ಯಾವ ವಿಷಯನೂ ನನ್ನ ಹತ್ರ ಹೇಳ್ತಾನೇ ಇಲ್ಲ. ಸಮಯ ಬಂದಾಗ ಎಲ್ಲನೂ ಹೇಳ್ತೀನಿ ಅಂತೀರ. ನಮ್ಮಪ್ಪ ಯಾಕೆ ನಿಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾರೆ? ಯಾಕೆ ಅಷ್ಟೊಂದು ಕೆಟ್ಟ ಬುದ್ಧಿ ಮಾಡ್ತಾರೆ? ನೀವೇನೂ ಹೇಳ್ತಾನೆ ಇಲ್ವಲ್ಲ ಅತ್ತೆ. ಆದರೆ ನಂದು ಒಂದೇ ಪ್ರಶ್ನೆ ಅತ್ತೆ, ಒಂದು ಕಾಲದಲ್ಲಿ ನೀವು ಅಷ್ಟು ಚೆನ್ನಾಗಿದ್ರಲ್ಲ, ದೇವಸ್ಥಾನದಲ್ಲಿ ಇದ್ದಿದ್ದು ಒಡವೆ ಕದೀತೀರಾ ಅಂದರೆ ನಂಬಕ್ಕಾಗ್ದಿರೋ ವಿಷಯ ಅತ್ತೆ. ಆದರೆ ನಿಮ್ಮೆಲ್ಲ ಅಪವಾದ ಹೇಗೆ ಬಂತತ್ತೆ? ಒಡವೆ ನಾನು ಕದ್ನ, ಅದರ ಅವಶ್ಯಕತೆ ನನಗಿರಲಿಲ್ಲ ಪಾರು. ಒಡವೆ ಕದ್ದು ಹೋಗ್ತಿದ್ದವನ್ನ ಹಿಡಿಬೇಕು ಅಂತ ಹೋದೆ. ಆದರೆ ನಿಮ್ಮಪ್ಪ ನಾನೇ ಕದ್ದೆ ಅಂತ ನನ್ನ ಮೇಲೆ ಆರೋಪ ಹೊರಿಸಿ ಊರಿಂದ ಹೊರಗಟ್ಟಿದ್ದು. ನಾನು ಅದನ್ನು ಬಿಡಿಸಿ ಹೇಳೋಕೆ ಪ್ರಯತ್ನ ಪಟ್ಟೆ, ಆದರೆ ಒಂದು ಸಣ್ಣ ಅವಕಾಶನೂ ನನಗೆ ಕೊಡಲಿಲ್ಲ. ನಾನು ದೃಷ್ಟಿ ಅಷ್ಟೇ. ಇನ್ನೇನು ಕೇಳಬೇಡ, ಇನ್ನೇನು ಕೇಳಬೇಡ ಪಾರು. ಸಾಕು ಸಾಕು. ಅತ್ತೆ, ಅಯ್ಯೋ, ಈ ಕಡೆ ಅತ್ತೆ ಯಾವ ವಿಷಯನೂ ಹೇಳ್ತಿಲ್ಲ, ಆ ಕಡೆ ಅಪ್ಪ ಯಾವ ವಿಷಯನೂ ಬಿಟ್ಕೊಡ್ತಿಲ್ಲ. ಪಂಚಾಯತಿಗೆ 3ನೇ ದಿನನೇ ರತ್ನನ ಮದುವೆ. ನಾನು ಅತ್ತೆಗೆ ನೀವು ಮದುವೆಲಿದ್ದೇ ಇರ್ತೀರಾ, ನಾನು ಮದುವೆನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ನಾನು ಅತ್ತೆನ ಹೆಂಗೆ ಸೇವ್ ಮಾಡಲಿ? ಆ ಕಡವ ನೀನೇ ದಾರಿ ತೋರಿಸ್ಬೇಕು, ನೀನೇ ಕಾಪಾಡಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.